ಕಾರ್ತಿಕ್ಕು ಮಡಕೆ ಹೊಡಿತಾರೆ, ಸಂಗೀತ ಇಲ್ಲದೆ ನಾನು ಝೀರೋ ಅಲ್ಲ ಅನ್ನೋದನ್ನು ಪ್ರೂವ್ ಮಾಡ್ತೀನಿ ಅಂತ. ಅದನ್ನೇ ಮನಸ್ಸಲ್ಲಿ ಇಟ್ಕೊಂಡು ಸಂಗೀತ ಅವರು ಟಾರ್ಗೆಟ್ ಮಾಡ್ತಿದ್ದಾರೆ ಕಾರ್ತಿಕ್ ಅವರನ್ನ ಅಂತ ಅನ್ನಿಸ್ತಿದೆ. ಬಿಕಾಸ್ ಪ್ರತಾಪ್ ಅವ್ರನ್ನ ಇಶಾನಿ ಬಂದು ಒಂದು ಮಾತು ಹೇಳ್ತಾರೆ, ಆವಾಗ ಯಾವುದೇ ರೀತಿ ಸ್ಟ್ಯಾಂಡ್ ತಗೊಳ್ಳೋದಿಲ್ಲ ಸಂಗೀತ ಅವರು ಪ್ರತಾಪ್ ಸೈಡು. ಅದೇ ನಿನ್ನೆ ಎಪಿಸೋಡ್ನಲ್ಲಿ ಕಾರ್ತಿಕ್ಕು ಪ್ರತಾಪ್ಗೆ ಏನೋ ಒಪಿನಿಯನ್ ಕೊಡು, ಇದ್ರ ಬಗ್ಗೆ ನೀನು ಹೇಳಿದ್ದು ಸರಿ ಇಲ್ಲ ಸ್ಟೇಟ್ಮೆಂಟ್ ಅಂತ ಹೇಳಿದಾಗ ಕಾರ್ತಿಕ್ ಮೇಲೆ ಹೋಗ್ತಾರೆ. ಕಾರ್ತಿಕ್ ಅವರು ಸಂಗೀತ ಅವ್ರನ್ನ ಚೇಲ ಅಂತ ಅಂತಾರೆ. ಬೇಕು ಅಂತಲೇ ಕಾರ್ತಿಕ್ನ ಸಂಗೀತ ಅವರು ಲೋ ಮಾಡೋದಕ್ಕೆ ಟಾರ್ಗೆಟ್ ಮಾಡ್ತಿದ್ದಾರೆ. ಖಂಡಿತ ಹೌದು. ಯಾಕಂತಂದರೆ ಭಾಳಷ್ಟು ಜಾಗದಲ್ಲಿ ನೋಡಿದ್ದೀನಿ ಇದನ್ನು. ನೀವು ನೋಟಿಸ್ ಮಾಡಿರೋದು ಐ ಆಮ್ ಹ್ಯಾಪಿ. ಯಾಕಂದರೆ ತುಂಬ ಜಾಗದಲ್ಲಿ ನೋಡಿದ್ದೀನಿ ನಾನು. ಸಂಗೀತಂಗೆ ಬೇಕು ಅಂದಾಗ ಮಾತ್ರ ಅವರು ಯಾರ್ದಾದ್ರೂ ಪರವಾಗಿ ನಿಲ್ತಾರೆ, ಬಿಟ್ಟರೆ ಬೇಕಾಗಿದ್ದ ಜಾಗದಲ್ಲಿ ನಿಲ್ಲಲ್ಲ. ನನ್ನ ಬಗ್ಗೆ ವಿನಯ್ ಮಾತಾಡಿದಾಗ ಅವ್ರು ಅಲ್ಲೇ ಇದ್ರೂ ಕೇಳಿಸ್ಕೊಂಡು ಸುಮ್ಮನೆ ಬಂದಿದ್ದಾರೆ. ಅದಾದಮೇಲೆ ಅವರಲ್ಲಿ ನಿಂತ್ಕೊಳ್ಳೋಂಥ ಪ್ರಯತ್ನ ಎಲ್ಲೂ ಮಾಡಲಿಲ್ಲ. ನಾನು ನಿಂತ್ಕೊಂಡಾಗ ಈ ವಿಷಯ ನನಗೆ ಗೊತ್ತಿತ್ತು, ಬಟ್ ನಾನು ಅಲ್ಲಿ ಮಾತಾಡಲಿಲ್ಲ, ಹಾಗಾಗಿ ನಾನು ಮಾತಾಡಲಿಲ್ಲ ಅಂತ ಹೇಳ್ತಾರೆ. ಸೊ ಆಗಲೇ ಗೊತ್ತು ನನಗೆ ಇದು ಸಮ್ವೇರ್ ಅರೌಂಡ್ 50 ಡೇಸಲ್ಲಿ ನಡೆದಂಥ ಒಂದು ವಿಚಾರ. ಈ ವಿಚಾರವನ್ನು ನಾನು ನೋಟಿಸ್ ಮಾಡಿದೆ. ಏನು ಗೊತ್ತಾ, ಅವ್ರಿಗೆ ಕ್ಯಾಮ್ರಾ ಅವ್ರ ಮೇಲೆ ಫೋಕಸ್ ಇರಬೇಕು, ಆ ಸ್ಪೇಸ್ ಅವ್ರಿಗೆ ಸಿಕ್ಕಿರಬೇಕು, ಅವಾಗಷ್ಟೇ ಅವ್ರು ನಿಂತ್ಕೋತಾರೆ, ವಾದ ಮಾಡ್ತಾರೆ. ಇವಾಗ ಅದೊಂದು ಚಟುವಟಿಕೆ ನಡೀತಾ ಇದ್ದಿದ್ದು ಮಧ್ಯದಲ್ಲಿ ಆಗಿದ್ದಂಥದ್ದು ಪ್ರತಾಪ್ ಹತ್ರ ಮಾತಾಡ್ತಿರ್ಬೇಕಾದ್ರೆ. ಆ್ಯಂಡ್ ಅವ್ರಿಗೆ ಪ್ರತಾಪಿಂದ ಸಹಾಯ ಆಗುತ್ತೆ, ಅಥವಾ ಯಾವುದೋ ಒಂದು ಓಟ್ ಬರುತ್ತೆ, ಯಾವುದೋ ಒಂದು ವಿಚಾರದಲ್ಲಿ ಅವನು ಸಪೋರ್ಟ್ ಮಾಡ್ತಾನೆ, ಅಥವಾ ಈ ಒಂದು ಜಾಗದಲ್ಲಿ ನಾನು ಮಾತಾಡಿದ್ರೆ ನಾನು ನಿಂತೆ ಅಂತ ಹೇಳ್ಬೋದು ಅನ್ನೋದಿದ್ದರೆ ಮಾತ್ರನೇ ಅವ್ರು ನಿಂತ್ಕೊಂಡು ಮಾತಾಡೋ ಥರ ಆ್ಯಕ್ಟ್ ಮಾಡ್ತಾರೆ. ಅವ್ರಿಗೆ ನಿಜವಾಗ್ಲೂ ಮಾತಾಡಬೇಕು ಅಂತ ಅನ್ಸಿದ ಜಾಗದಲ್ಲಿ ಮಾತಾಡಲ್ಲ, ಅಥವಾ ಅವ್ರಿಗೆ ಅಲ್ಲಿ ಅಡ್ವಾಂಟೇಜ್ ಇರಲ್ಲ. ಸೊ ಹಾಗಾಗಿ ಮಾತಾಡಲ್ಲ. ಇಶಾನಿ ಅವರು ಬಂದು ಮಾತಾಡಿದಾಗ ನಾನು ವೀಡಿಯೋ ನೋಡಿದೆ, ಭಾಳಷ್ಟು ಜನ ಇದ್ದೀವಲ್ಲಿ. ಡೈರೆಕ್ಟ್ ಟಾಕ್ ಸಂಗೀತನ ಜೊತೆಗೆ ಆಗಿದೆ, ಏನೂ ರಿಯಾಕ್ಟ್ ಮಾಡಿಲ್ಲ. ಇಫ್ ಯು ಆರ್ ರಿಯಲಿ ಜೆನ್ಯೂನ್, ನೀನು ಯಾಕಲ್ಲಿ ಮಾತಾಡಲಿಲ್ಲ, ಮಾತಾಡ್ಬೋದಾಗಿತ್ತು. ಈ ವಿಷಯ ನನಗೆ ಗೊತ್ತಾಗಿದ್ದು ನಾನು ಎಲಿಮಿನೇಟ್ ಆದಮೇಲೆ. ಬಟ್ ಈ ಥರ ವಿಚಾರಗಳು ಭಾಳಷ್ಟು ನಡೆಯುತ್ತೆ ಮನೆ ಒಳಗಡೆ. ಮೇ ಬಿ ಅದು ನಿಮ್ಮವರೆಗೂ ರೀಚ್ ಆಗಿರಲ್ಲ, ಆರ್ ಮೇ ಬಿ ಇಟ್ಸ್ ನಾಟ್ ಇವನ್ ಇಂಪಾರ್ಟೆಂಟ್. ಬಟ್ ಅವರನ್ನು ಹೈಲೈಟ್ ಮಾಡ್ಕೊಳ್ಳೋವಂಥ ಜಾಗ ಇದೆ, ಅಥವಾ ಅದರಿಂದ ನನಗೇನಾದರೂ ಒಂದು ಅಡ್ವಾಂಟೇಜ್ ಇದೆ ಅಂದರೆ ಮಾತ್ರನೇ ಅವರು ಸ್ಟ್ಯಾಂಡ್ ತಗೊಳ್ತಾರೆ, ಇಲ್ಲಾಂದರೆ ಇಲ್ಲ. ಕಾರ್ತಿಕ್ ಅವರು ತುಂಬ ಲೋ ಆಗಿದ್ದಾರೆ, ಅವ್ರಿಗೆ ಯಾರಾದರೂ ಸಪೋರ್ಟ್ ಬೇಕೇ ಬೇಕು ಅಂತ ಹೇಳ್ತಾರೆ. ಎಲ್ಲರೂ ಕೂಡ ಹೇಳೋದು ಅದೇ ಪಾಯಿಂಟೇ. ಆದರೆ ಅಫ್ಕೋರ್ಸ್ ಯಾರೂ ಇಲ್ಲದೇ ಇದ್ದಾಗ ಎಲ್ಲರೂ ಲೋ ಆಗೋದಂತೂ ಖಂಡಿತ. ಎಲ್ಲರೂ ಬೇರೆಯವ್ರ ಜೊತೆ ಅಂದರೆ ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಪಾರ್ಟ್ ಎ ಇತ್ತು, ಪಾರ್ಟ್ ಬಿ ಇತ್ತು, ಪಾರ್ಟ್ ಸಿಗೆ ಹೋಗಿದ್ದಾರೆ ಈಗ ಅಂತ ಹೇಳ್ತಾರೆ ಎಲ್ಲರೂ ಕೂಡ. ಆದರೆ ಎಲ್ಲರೂ ಮಾಡಿರೋದು ಅಲ್ಲಿ ಅದೇ. ಈವನ್ ಸಂಗೀತ ಅವರು ಅಷ್ಟೇ, ನಿಮ್ಮನ್ನು ಬಿಟ್ಟ ಮೇಲೆ ಪ್ರತಾಪು, ವಿನಯ್ ಎಲ್ಲರೂ ಸರ್ಕಲ್ ಆಗುತ್ತೆ. ಆಮೇಲೆ ನಮ್ರತಾ. ಸೊ ಯಾಕೆ ಅಲ್ಲಿ ಅದು ಹೈಲೈಟ್ ಆಗ್ತಾ ಇಲ್ಲ, ಕಾರ್ತಿಕ್ ಮಾಡೋದು ಮಾತ್ರ ಹೈಲೈಟ್ ಆಗ್ತಿದೆ ಅಂತ? ಅಲ್ಲಿ ಏನಾಗ್ತಿದೆ ಅಂತಂದರೆ, ಇದು ನನಗೂ ಎಕ್ಸ್ಪೀರಿಯೆನ್ಸ್ ಆಗಿದೆ. ಕಾರ್ನರ್ ಮಾಡೋವಂಥ ಪ್ರಯತ್ನ ತುಂಬ ನಡೆಯುತ್ತೆ, ಅದರಲ್ಲಿ ಅವನು ಒಬ್ಬ. ಓಕೆನಾ? ಈ ರೀತಿ ನಡೀತಿರ್ಬೇಕಾದ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ. ಪಾಪ ನಮ್ರತಾ ಅವ್ರ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ನನಗೆ, ಬಟ್ ಅವ್ರದ್ದೊಂದು ಎಕ್ಸಾಂಪಲ್ ಕೊಡ್ತೀನಿ. ಫಸ್ಟು ವಿನಯ್ ಅವ್ರ ಹತ್ರ ಇರ್ತಾರೆ, ಆಮೇಲೆ ಸ್ನೇಹಿತವ್ರ ಹತ್ರ ಇರ್ತಾರೆ, ನಂತರ ಇಲ್ಲೆಲ್ಲೋ ಮಾತಾಡ್ತಾರೆ, ಇಂಡಿವಿಜುವಲ್ ಆಗಿ ಕಾಣಿಸ್ಕೋತಾರೆ, ಪ್ರತಾಪ್ ಅಂತಾರೆ. ಅದು ಆದಮೇಲೆ ವಿನಯ್, ಮತ್ತು ನಂತರ ಕಾರ್ತಿಕ್, ನಂತರ ಸಂಗೀತ. ಸೊ ನಿಮಗೆ ಒಂದಲ್ಲ ಒಂದು ಜಾಗದಲ್ಲಿ ನೀವು ಚೆನ್ನಾಗಿ ಮಾತಾಡ್ತಿರೋ, ಜೋರಾಗಿ ಮಾತಾಡ್ತಿರೋ, ನೀವು ಒಳ್ಳೆಯವರೋ ಕೆಟ್ಟವರೋ ಮ್ಯಾಟ್ರ್ ಆಗೋಲ್ಲ. ಇದು ಏನಕ್ಕೆ ಎಕ್ಸಾಂಪಲ್ ತೊಗೊಂಡೆ ಅಂತಂದರೆ, ಐ ಕುಡ್ ನೇಮ್ ಈಸಿಲಿ ಸೊ ದಟ್ ನಿಮ್ಗೆ ಅರ್ಥ ಆಗುತ್ತೆ ಅದು ಅಂತ. ಈ ರೀತಿ ಎಲ್ಲರೂ ಮಾಡಿದ್ದಾರೆ. ಆ್ಯಂಡ್ ಯಾರಾದರೂ ಒಬ್ಬರು ಜೊತೆಯಲ್ಲಿ ಇರ್ತಾರೆ. ಇಲ್ಲಿ ಏನಾಗುತ್ತೆ, ನಮ್ರತಾ ಅವ್ರನ್ನ ಏನಕ್ಕೆ ಜೊತೆಯಲ್ಲಿ ಉಳಿಸ್ಕೋತಾರೆ ಅಂತಂದರೆ, ದೇ ಫೀಲ್ ಅವ್ರಿಗಿಂತ ನಾನು ಸ್ಟ್ರಾಂಗ್ ಅಂತ. ಅದೇ ಕಾರಣಕ್ಕೆ ಸೈಲೆಂಟ್ ಆಗ್ತಾರೆ. ಇದನ್ನು ನಾನು ನೋಟಿಸ್ ಮಾಡಿರೋದು. ಸರಿ ಇರ್ಬೋದು, ತಪ್ಪಿರ್ಬೋದು, ಬಟ್ ನನ್ನ ಕ್ಯಾಲ್ಕುಲೇಷನ್ ಇದೇ ಇತ್ತು. ಯಾಕೆ ಸಂಗೀತ ನಮ್ರತನ ಹತ್ರ ಸೇರಿಸ್ಕೊಂಡು ಆರಾಮಾಗಿದ್ರು ಅಂತಂದರೆ, ಶಿ ಫೀಲ್ಸ್ ನಮ್ರತಾ ನನಗಿಂತ ವೀಕ್ ಇದ್ದಾರೆ. ವಿನಯ್ ಅವ್ರ ಬಾಂಡಿಂಗ್ ಇರ್ಬೋದು, ಬಟ್ ಕಂಟೆಸ್ಟೆಂಟ್ ಅಂತ ಬಂದಾಗ ಅವ್ರ ಪಾಯಿಂಟ್ ಆಫ್ ವ್ಯೂ ಇದಾಗಿರುತ್ತೆ. ಅದೇ ಕಾರ್ತಿಕ್ ಅಂತ ಬಂದಾಗ ಅದಾಗಲ್ಲ. ಯಾಕಂದರೆ ಕಾರ್ತಿಕ್ ಕೂಡ ಅಷ್ಟೇ ಸ್ಟ್ರಾಂಗ್ ಅಂತ ಫೀಲ್ ಮಾಡ್ತಾರೆ. ಅವ್ನು ನನ್ನ ಮುಂದೆ ಇದ್ದರೆ ಮಾತಾಡೋಕೆ, ಅದೇ ನನ್ನ ಜೊತೆ ಫೀಲ್ ಆಗೋಲ್ಲ. ಯಾಕೆ ಅಂತಂದರೆ ನಾನು ಜೋರಾಗಿ ಮಾತಾಡ್ತೀನಿ, ಅವ್ರಿಗೆ ಮಾತಾಡೋಕ್ಕೆ ಅವಕಾಶನೇ ಕೊಡಲ್ಲ ಅನ್ನೋ ಒಂದು ಫೀಲ್ ಇದೆ ಅವ್ರಿಗೆ. ಅವ್ರಿಗೆ ನಾನು ಮಾತಾಡೋಕ್ಕೆ ಅವಕಾಶ ಕೊಟ್ಟಿಲ್ಲ ಅಂತಂದರೆ ಅವ್ರು ಹೇಗೆ ಹೈಲೈಟ್ ಆಗೋದಕ್ಕೆ ಸಾಧ್ಯ? ಅವರಿಂದ ಲೋ ಅಂತ ಯಾರು ಅಂದ್ಕೊಂಡಿರ್ತಾರೋ ಅವರಿದ್ದರೆ ಮಾತ್ರನೇ ಹೈಲೈಟ್ ಆಗೋದಕ್ಕೆ ಸಾಧ್ಯ. ಅದು ಕಾರ್ತಿಕ್ ಜೊತೆನಲ್ಲಿ ಆಗ್ತಾಯಿಲ್ಲ. ಬಿಕಾಸ್ ಫಿನಾಲೆ ಹತ್ರ ಬರ್ತಾಯಿದೆ. ಏನಾದರೂ ನಾವು ಅವ್ರ ಜೊತೆಗೆ ಇದ್ವಿ ಅಂತಂತಂದರೆ ಅವ್ರು ಜೋರಾಗಿ ಕಾಣಿಸ್ತಾರೆ, ನಾವು ನಿಧಾನಕ್ಕೆ ಕಾಣಿಸ್ತೀವಿ, ಅಥವಾ ನಾವು ಮೆಲೋ ಆಗಿ ಕಾಣಿಸ್ತೀವಿ, ನಮ್ಮ ಹೈಲೈಟ್ ಆಗಲ್ಲ ಅಲ್ಲಿ. ಕ್ಯಾಲ್ಕುಲೇಷನ್, ಇಟ್ಸ್ ಆಲ್ ಅಬೌಟ್ ಕ್ಯಾಲ್ಕುಲೇಷನ್ ಅಷ್ಟೇ. ಬಟ್ ಹೀ ಸ್ಟ್ರಾಂಗ್.